ಈ ಥರ ಏನಾದರೂ ಕ್ಲೈಂಟಿಗೆ ರಿಸಲ್ಟ್ ಕೊಟ್ಬಿಟ್ರೆ ಅಂದರೆ ಸಾಕತ್ತಾಗಿರುತ್ತೆ ನೋಡಿ. ಅವ್ರಿಗೂ ಖುಷಿಯಾಗುತ್ತೆ, ನೀವು ಮಾಡಿದ್ದಕ್ಕೂ ಖುಷಿಯಾಗುತ್ತೆ. ಸೊ ಇದನ್ನು ಮಾಡೋದನ್ನ ಫುಲ್ ಪ್ರೊಸೆಸನ್ನು ನೋಡ್ಕೊಳ್ಳಿ. ಏನೇನು ಪ್ರಾಡಕ್ಟ್ ಬೇಕಾಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ನೋಡಿ. ಶ್ಯಾಂಪೂ ಬೇಕು, ಆಮೇಲೆ ಟ್ರೀಟ್ಮೆಂಟ್ ಬೇಕು. ಸೊ ಆಮೇಲೆ ಒಳ್ಳೆ ಸ್ಟ್ರೈಟ್ನಿಂಗ್ ಮಿಷಿನ್ ತೊಗೊಳ್ಳಿ, ಬ್ರಷು, ಸೆಕ್ಷನ್ ಕ್ಲಿಪ್ಪು, ಆಮೇಲೆ ಕೋಮು, ಹೇರ್ಫ್ರೋನ್, ಸೆಲ್ಫ್ ಹೇರ್ಫ್ರೋನ್, ಆಮೇಲೆ ಕಸ್ಟಮರ್ ಹೇರ್ಫ್ರೋನ್, ಆಮೇಲೆ ಡ್ರೈಯರ್, ಗ್ಲವ್ಸ್, ಬೋಲ್ ಇವೆಲ್ಲ ಬೇಕಾಗ್ತವೆ ನೋಡಿ ನಾವು ನ್ಯಾನೋಪ್ಲಾಸ್ಟಿಕ್ ಟ್ರೀಟ್ಮೆಂಟ್ ಮಾಡೋಕ್ಕೆ. ಸೊ ಏನಪ್ಪ ಮಾಡಿ ಅಂದರೆ ಫಸ್ಟಿಗೆ ಕ್ಲೈಂಟಿಗೆ ಹೇರ್ ವಾಶ್ ಕೊಡಿ. ಹೇರ್ ವಾಶು ಯಾವ ರೀತಿ ಮಾಡ್ತೀರಾ ಅಂದರೆ ಕ್ಯೂಟಿಕಲ್ ಓಪನ್ ಆಗಬೇಕು. ಸೊ ಆ ರೀತಿಯಾಗಿ ನೀವು ಹೇರ್ ವಾಶ್ ಮಾಡಬೇಕಾಗುತ್ತೆ. ಒಂದು 3 ಟೈಮ್ಸ್ ಆದರೂ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಳಿ ಹೇರನ್ನು ಡ್ರೈ ಮಾಡ್ಕೊಂಡ್ಮೇಲೆ ಬೇಸಿಕ್ 4 ಸೆಕ್ಷನ್ ತೊಗೊಳ್ಳಿ. ಬೇಸಿಕ್ 4 ಸೆಕ್ಷನ್ ತೆಗೆದು ಆಗಿದ್ಮೇಲೆ ಟ್ರೀಟ್ಮೆಂಟ್ನ ಅಪ್ಲೈ ಮಾಡಬೇಕು. ಸೊ ಹೇರ್ ಅಕಾರ್ಡಿಂಗ್ ನಮಗೆ ಎಷ್ಟು ಬೇಕೋ ಹೇರ್ಸ್ಗೆ ಅಷ್ಟನ್ನು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಸೊ ಕೂದಲಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಕ್ರೀಮನ್ನು ತೊಗೋಬೇಕಾಗುತ್ತೆ. ಚೆನ್ನಾಗಿ ಮಲ್ಸಿಫೈ ಮಾಡಿ ಅದನ್ನು ಕ್ರೀಮನ್ನು, ಯಾಕಂದರೆ ಒಂದು ಕಡೆ ಹಚ್ಚಿ ಒಂದು ಕಡೆ ಬಿಟ್ಟರೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿ ಯಾವ ರೀತಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತೇಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದೊಂದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರನೇ ನಾನು ಫಾಸ್ಟ್ ಮೂಮೆಂಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇದು ಜಾಸ್ತಿ ಲೆಂತ್ ಆಗೋಗುತ್ತೆ ಅಂತೇಳಿ ನಾನು ಫಾಸ್ಟ್ ಮೋಡಲ್ಲಿ ಹಾಕಿದ್ದೀನಿ. ಸೊ ನೀವು ಏನು ಮಾಡ್ತಿದ್ದೀರ ಅಂದರೆ ನೀವು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ, ಆಮೇಲೆ ಮಲ್ಸಿಫೈ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಸೊ ಆಲ್ ಓವರ್ ಹೇರಿಗೆ ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ಅದನ್ನು ರೆಸ್ಟಿಗೋಸ್ಕರ ಬಿಡಬೇಕಾಗುತ್ತೆ. ಎಷ್ಟು ನಿಮಿಷ ಬಿಡಬೇಕು ಏನು ಅಂತೇಳಿ ಹೇಳ್ತಾ ಇದ್ದೀನಿ ನೋಡಿ. 50 ಮಿನಿಟ್ಸ್ ಬಿಡಬೇಕಾಗುತ್ತೆ ಹೇರಲ್ಲೇ ಅದು ಪ್ರಾಡಕ್ಟನ್ನು ಅಬ್ಸರ್ವ್ ಆಗೋಕ್ಕೋಸ್ಕರ. ಸೊ ಅದಾಗಿದ್ಮೇಲೆ ನೀವು ಸ್ವಲ್ಪ ಹೇರ್ ವಾಶನ್ನು ಮಾಡಿ 50% ಪ್ರಾಡಕ್ಟನ್ನು ರಿಮೂವ್ ಮಾಡಿ ಸಾಕು. ಆಮೇಲೆ ಡ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಆಗಿದ್ಮೇಲೆ ಅದು ಒಂಥರ ಡ್ರೈ ಆಗೋದಿಲ್ಲ, ಅದು ಕ್ರೀಮ್ ಇರುತ್ತಲ್ಲ, ಸೊ ಸ್ಟಿಕ್ಕಿನೇ ಇರುತ್ತೆ. 4 ಸೆಕ್ಷನ್ ಬೇಸಿಕ್ 4 ಸೆಕ್ಷನ್ ತೆಗೆದು ಇವಾಗಿದೆ ನೋಡಿ ಮೇನ್ ಕೆಲಸನೇ. ಇದರಲ್ಲಿ ಏನಪ್ಪ ಮೇನ್ ಕೆಲಸ ಅಂದರೆ ನೀವು ಹೆಂಗೆ ಸ್ಟ್ರೈಟ್ನಿಂಗ್ ಮಾಡ್ತೀರೋ ಅದೇ ರೀತಿ ಲುಕ್ ಬರುತ್ತೆ. ಸೊ ಸ್ಟ್ರೈಟ್ನಿಂಗ್ ಮಾಡೋದ್ರಲ್ಲಿ ಮಾತ್ರ ನೀವು ಯಾವತ್ತು ಬೇಗ ಮಾಡಿ ಮುಗಿಸೋಕೆ ಹೋಗಬೇಡಿ. ಯಾಕಂದರೆ ಒಂದು ಸೆಕ್ಷನ್ ತೆಗೆದ್ರಂದರೆ ಮಿನಿಮಮ್ ಏನಿಲ್ಲ ಅಂದರೂ 10ರಿಂದ 15 ಟೈಮ್ ಮಾಡಿ. ಯಾಕಂದರೆ ನೀವು ಪ್ರಾಡಕ್ಟ್ ಅಪ್ಲೈ ಮಾಡಿರ್ತೀರಲ್ಲ, ನೀವು ಮಿಷಿನಲ್ಲಿ ಏನು ಪ್ರೆಸ್ಸಿಂಗ್ ಮಾಡ್ತೀರಲ್ಲ ಆವಾಗಲೇ ಅದು ಅಬ್ಸರ್ವೇಷನ್ ಆಗೋದು. ನೀವು ಎಷ್ಟು ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅವರಿಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಬರುತ್ತೆ. ನೀವು ಬೇಗನೆ ಮಾಡಿದ್ರಂದ್ರೆ ಡೆಫಿನೆಟ್ಲಿ ರಿಸಲ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ಸ್ಟ್ರೈಟ್ನಿಂಗ್ ಮಾತ್ರ
ಮಸ್ಟ್ ನೀವು 2 ಗಂಟೆಯಿಂದ 3 ಗಂಟೆವರೆಗೂ ಆದರೂ ಸ್ಟ್ರೈಟ್ನಿಂಗ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಸೆಷನ್ನ ನೀವು 10ರಿಂದ 15 ಸತ ಮಾಡಿದ್ರೆ ಅಷ್ಟು ಟೈಮಿಂಗ್ ಆಗೇ ಹೋಗುತ್ತೆ. ನೀವು ಬೇಗ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಾನು ಯಾಕಂದರೆ ಫಾಸ್ಟ್ ಮಾಡಿದ್ದೀರಂದರೆ ವಿಡಿಯೋ ಭಾಳ ಲೆಂತ್ ಆಗೋಗುತ್ತೆ ಅಂತೇಳಿ ಅದಕ್ಕೋಸ್ಕರ ನಾನು ಫಾಸ್ಟ್ ಮೋಡಲ್ಲೇ ಹಾಕಿರೋದು. ಸೊ ನೋಡ್ಕೊಂಡು ಮಾಡಿ, ಅವ್ರ ಕಿವಿ ಹತ್ರ ಎಚ್ಚರಿಕೆ ಇರಲಿ. ಸೊ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ, ಪ್ರೆಸ್ ಮಾಡಿ ಹಾಗೆ ಮೇಲೆ ಮಾಡೋಕ್ಕೆ ಹೋಗಬೇಡಿ, ಇದನ್ನು ನೋಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ನಮ್ಮ ಹೇರ್ ಎಲ್ಲ ಸ್ಟ್ರೈಟ್ನಿಂಗ್ ಆಗಿ ಬಂದಿದೆ. ಮುಂದಿನ ಪ್ರೊಸೆಸಿಂಗ್ ಏನಪ್ಪ ಅಂದರೆ ಪೂರ್ತಿ ಕಂಪ್ಲೀಟಾಗಿ ಸ್ಟ್ರೈಟ್ನಿಂಗ್ ಆಗಿದ್ಮೇಲೆ ಅವರಿಗೆ ನೆಕ್ಸ್ಟ್ ಡೇ ವಾಶಿಗೆ ಕರೀರಿ. ಆಮೇಲೆ ವಾಶ್ ಮಾಡಿ ಕಂಡೀಷ್ನರ್, ಶ್ಯಾಂಪು, ಮೇಂಟೆನೆನ್ಸಿಗೆ ಕೊಡಬೇಕಾಗುತ್ತೆ. ಸೊ ಫೈನಲ್ ರಿಸಲ್ಟ್ ನೋಡಿರಿ, ಸೂಪರಾಗಿ ಬಂದಿತ್ತು. ನಮ್ಮ ಕ್ಲೈಂಟ್ ಅಂತೂ ತುಂಬ ಖುಷಿಯಾಗಿದ್ದರು. ಸೊ ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.